ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು 1884ರ ಡಿಸೆಂಬರ್ 3ರಂದು ಬಿಹಾರದ ಸಿವಾನ್ ಜಿಲ್ಲೆಯಲ್ಲಿ ಜನಿಸಿದರು. ಅವರನ್ನು ಪ್ರೀತಿಯಿಂದ ರಾಜೇಂದ್ರ ಬಾಬು ಎಂದು ಕರೆಯುತ್ತಿದ್ದರು. ರಾಜೇಂದ್ರ ಪ್ರಸಾದ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ನಾಯಕರಾಗಿದ್ದರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಮುಖ ಪಾತ್ರ ವಹಿಸಿದರು. 1946ರಲ್ಲಿ ಅವರು ಮಧ್ಯಂತರ ಸರ್ಕಾರದಲ್ಲಿ ಆಹಾರ ಮತ್ತು ಕೃಷಿ ಸಚಿವರಾಗಿ ಸೇವೆ ಸಲ್ಲಿಸಿದರು. ಸ್ವಾತಂತ್ರ್ಯದ ನಂತರ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾದರು ಮತ್ತು 1950ರಲ್ಲಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರ ಸರಳತೆ, ವಿನಯ ಮತ್ತು ಸೇವಾ ಮನೋಭಾವ ಅವರನ್ನು ವಿಶೇಷವಾಗಿಸಿತ್ತು. ಸೋಮನಾಥ ದೇಗುಲದ ಪುನರ್ ನಿರ್ಮಾಣದ ಉದ್ಘಾಟನಾ ಸಮಾರಂಭದಲ್ಲಿ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಬೆಂಬಲಿಸದಿದ್ದರೂ ಕೂಡ ರಾಜೇಂದ್ರ ಪ್ರಸಾದ್ ಅವರ ಉಪಸ್ಥಿತಿಯು ಐತಿಹಾಸಿಕ ಸಂದೇಶವನ್ನು ನೀಡಿತ್ತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೇಶಪ್ರೇಮದ ವಿಷಯ ಬಂದಾಗ ಸದಾ ನೆನಪಾಗುತ್ತಾರೆ. 1962ರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 1889ರ ಡಿಸೆಂಬರ್ 3ರಂದು ಭಾರತದ ಮಹಾನ್ ಕ್ರಾಂತಿಕಾರಿ ಖುದೀರಾಮ್ ಬೋಸ್ ಪಶ್ಚಿಮ ಬಂಗಾಳದ ಮಿಡ್ನಾಪುರ ಜಿಲ್ಲೆಯಲ್ಲಿ ಜನಿಸಿದರು. ಖುದೀರಾಮ್ ಬೋಸ್ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟದ ಹಾದಿಯನ್ನು ಆರಿಸಿಕೊಂಡರು. ಕೇವಲ 18ನೇ ವಯಸ್ಸಿನಲ್ಲಿ ಅವರು ಭಾರತದ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರೆನಿಸಿದರು. 1908ರಲ್ಲಿ ಕ್ರಾಂತಿಕಾರಿ ಪ್ರಫುಲ್ಲ ಚಾಕಿ ಜೊತೆಗೆ ಅವರೂ ಸಹ ಮುಜಾಫರ್ಪುರದ ನ್ಯಾಯಾಧೀಶ ಕಿಂಗ್ಸ್ಫೋರ್ಡ್ನನ್ನು ಗುರಿಯಾಗಿಸಿಕೊಂಡು ಬಾಂಬ್ ಎಸೆದರು. ಆದರೆ ದುರದೃಷ್ಟವಶಾತ್ ಬೇರೆ ಜಟಕ ಗಾಡಿ ಮೇಲೆ ಬಾಂಬ್ ಸ್ಫೋಟಗೊಂಡಿತು ಮತ್ತು ಅದರಲ್ಲಿ ಪ್ರಯಾಣಿಸುತ್ತಿದ್ದ 2 ಮಹಿಳೆಯರು ಸಾವನ್ನಪ್ಪಿದರು. ಇದರ ನಂತರ ಅವರನ್ನು ಬ್ರಿಟಿಷರು ಬಂಧಿಸಿದರು. ಆ 2 ಮಹಿಳೆಯರ ಹತ್ಯೆಗಾಗಿ ಖುದೀರಾಮ್ ಬೋಸ್ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು 1908ರ ಆಗಸ್ಟ್ 11ರಂದು ಖುದೀರಾಮ್ ಬೋಸ್ ಅವರನ್ನು ಮುಜಾಫರ್ಪುರ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ತಮ್ಮ ಮಹಾನ್ ತ್ಯಾಗದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿ ತುಂಬಿ ಲಕ್ಷಾಂತರ ಯುವಕರಿಗೆ ಅವರು ಸ್ಫೂರ್ತಿ ತುಂಬಿದರು. ಖುದೀರಾಮ್ ಬೋಸ್ ಅವರ ಜೀವನ ಮತ್ತು ತ್ಯಾಗದ ಕಥೆಯು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಸುವರ್ಣ ಅಧ್ಯಾಯವಾಗಿದೆ. ಅವರ ತ್ಯಾಗ ಸದಾ ಸ್ಮರಣೀಯ. 1882ರ ಡಿಸೆಂಬರ್ 3ರಂದು ಭಾರತೀಯ ಆಧುನಿಕ ಕಲೆಯ ಪ್ರವರ್ತಕ ಮತ್ತು ಪ್ರಸಿದ್ಧ ವರ್ಣಚಿತ್ರಕಾರ ನಂದಲಾಲ್ ಬೋಸ್ ಅವರು ಬಿಹಾರದ ಖರಗ್ಪುರ ಗ್ರಾಮದಲ್ಲಿ ಜನಿಸಿದರು. ನಂದಲಾಲ್ ಬೋಸ್ ಅವರು ಭಾರತೀಯ ಕಲೆಗೆ ಹೊಸ ದಿಕ್ಕನ್ನು ನೀಡಿದರು ಮತ್ತು ರಾಷ್ಟ್ರೀಯ ಗುರುತನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1922ರಲ್ಲಿ ಅವರು ಶಾಂತಿನಿಕೇತನದಲ್ಲಿ ಸ್ಥಾಪಿಸಲಾದ ರವೀಂದ್ರನಾಥ ಟಾಗೋರ್ ಅವರ ಕಲಾಭವನದ ಮೊದಲ ಪ್ರಾಂಶುಪಾಲರಾದರು ಮತ್ತು ಅನೇಕ ಶಿಷ್ಯರಿಗೆ ತರಬೇತಿ ನೀಡಿದರು. ಅವರ ಕಲೆ ಭಾರತೀಯ ಸಂಸ್ಕೃತಿ, ಜಾನಪದ ಜೀವನ ಮತ್ತು ಪುರಾಣಗಳನ್ನು ಆಧರಿಸಿತ್ತು. ನಂದಲಾಲ್ ಬೋಸ್ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿಯೂ ತಮ್ಮ ಕಲೆಯಿಂದ ಜನರನ್ನು ಪ್ರೇರೇಪಿಸಿದ್ದರು. ಗಮನಾರ್ಹವಾಗಿ 1947ರಲ್ಲಿ ಭಾರತದ ಸಂವಿಧಾನದ ಹಸ್ತಪ್ರತಿಯ ರೇಖಾಚಿತ್ರವನ್ನು ನಂದಲಾಲ್ ಬೋಸ್ ಮತ್ತು ಅವರ ತಂಡ ಮಾಡಿತ್ತು. ಇದನ್ನು ಇಂದಿಗೂ ಭಾರತೀಯ ಇತಿಹಾಸದ ಅಮೂಲ್ಯ ಭಾಗವೆಂದು ಪರಿಗಣಿಸಲಾಗಿದೆ. ನಂದಲಾಲ್ ಬೋಸ್ ಮತ್ತು ಅವರ ವಿದ್ಯಾರ್ಥಿಗಳು ಸಂವಿಧಾನದ ಮುಖಪುಟ ಮತ್ತು ಪ್ರತಿ ಪುಟವನ್ನು ಕಲಾತ್ಮಕ ಚಿತ್ರಗಳಿಂದ ಅಲಂಕರಿಸಿದರು. ಅವರ ಕೃತಿಗಳಾದ ಹರಿಪುರ ಪೋಸ್ಟರ್ ಸರಣಿ ಮತ್ತು ಗಾಂಧಿಯವರ ದಂಡಿ ಮೆರವಣಿಗೆಯ ಕಪ್ಪು ಬಿಳುಪು ಕೃತಿಗಳು ಅತ್ಯಂತ ಪ್ರಸಿದ್ಧವಾದವು. ನಂದಲಾಲ್ ಬೋಸ್ ಅವರ ಕೊಡುಗೆಯನ್ನು ಗುರುತಿಸಿ ಅವರಿಗೆ 1954ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ನಂದಲಾಲ್ ಬೋಸ್ ಅವರನ್ನು ಭಾರತೀಯ ಆಧುನಿಕ ಕಲೆಯ ಆಚಾರ್ಯ ಎಂದು ಕರೆಯುತ್ತಾರೆ. 1971ರ ಡಿಸೆಂಬರ್ 3ರಂದು ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಎಕ್ಕಾ ಅವರು ಹಿಲಿ ಯುದ್ಧದಲ್ಲಿ ಶೌರ್ಯ ಮತ್ತು ಪರಾಕ್ರಮವನ್ನು ಪ್ರದರ್ಶಿಸುವ ಮೂಲಕ ಹುತಾತ್ಮರಾದರು. ಜಾರ್ಖಂಡ್ ನಿವಾಸಿಯಾಗಿದ್ದ ಅವರು ಬಿಹಾರ ರೆಜಿಮೆಂಟ್ನಿಂದ ತಮ್ಮ ಮಿಲಿಟರಿ ಪ್ರಯಾಣವನ್ನು ಪ್ರಾರಂಭಿಸಿದರು. ನಂತರ ಅವರನ್ನು 14 ಗಾರ್ಡ್ ರೆಜಿಮೆಂಟ್ನ ಬೆಟಾಲಿಯನ್ನಲ್ಲಿ ನಿಯೋಜಿಸಲಾಯಿತು. ಹಿಲಿ ಕದನದಲ್ಲಿ ಭಾರೀ ಭದ್ರವಾದ ಶತ್ರುಗಳ ಬಂಕರ್ಗಳನ್ನು ನಾಶಪಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ತನ್ನ ಸೈನ್ಯದ ಕಡೆಗೆ ಚಲಿಸುತ್ತಿದ್ದ ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸುವಾಗ ಅವರು ಅಸಾಧಾರಣ ಧೈರ್ಯವನ್ನು ಪ್ರದರ್ಶಿಸಿದರು ಮತ್ತು ಹಲವಾರು ಶತ್ರು ಬಂಕರ್ಗಳನ್ನು ಕೆಡವಿದರು. ಈ ಕದನದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಕೂಡ ಕೊನೆಯ ಕ್ಷಣದವರೆಗೂ ಶತ್ರುಗಳನ್ನು ಎದುರಿಸಿ ಭಾರತದ ಮಹತ್ವದ ಗೆಲುವಿಗೆ ಕಾರಣರಾದರು. ಅವರ ಅಸಾಧಾರಣ ಧೈರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರವನ್ನು ನೀಡಲಾಯಿತು. ಭಾರತೀಯ ಸೇನೆಯ ಇತಿಹಾಸದಲ್ಲಿ ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಎಕ್ಕಾ ಅವರ ತ್ಯಾಗ ಅನುಪಮವಾಗಿದೆ. ಅವರ ಗೌರವಾರ್ಥ ರಾಂಚಿಯ ಚೌಕಕ್ಕೆ ಆಲ್ಬರ್ಟ್ ಎಕ್ಕಾ ಚೌಕ್ ಎಂದು ಹೆಸರಿಸಲಾಗಿದೆ.
1979 ಡಿಸೆಂಬರ್ 3ರಂದು ಭಾರತದ ಶ್ರೇಷ್ಠ ಹಾಕಿ ಆಟಗಾರ ಮತ್ತು ಹಾಕಿ ಜಾದೂಗಾರ ಎಂದೇ ಪ್ರಸಿದ್ಧರಾದ ಮೇಜರ್ ಧ್ಯಾನ್ ಚಂದ್ ಅವರು ನವದೆಹಲಿಯಲ್ಲಿ ಕೊನೆಯುಸಿರೆಳೆದರು. ಧ್ಯಾನ್ ಚಂದ್ ಅವರು ಹಾಕಿಯಲ್ಲಿ ಭಾರತವನ್ನು ವಿಶ್ವಮಟ್ಟದಲ್ಲಿ ಹೆಮ್ಮೆ ಪಡುವಂತೆ ಮಾಡಿದರು. ಅವರು 1928, 1932 ಮತ್ತು 1936ರ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಭಾರತೀಯ ಹಾಕಿ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕಗಳನ್ನು ಗೆದ್ದರು. ಅವರು ಹಾಕಿ ಸ್ಟಿಕ್ ಮೇಲೆ ಎಷ್ಟು ಹಿಡಿತ ಹೊಂದಿದ್ದರು ಎಂದರೆ ಎದುರಾಳಿ ತಂಡಗಳು ಅವರ ಸ್ಟಿಕ್ನಲ್ಲಿ ಮ್ಯಾಗ್ನೆಟ್ ಇದೆಯೇ ಎಂದು ಅನುಮಾನಿಸಲು ಪ್ರಾರಂಭಿಸಿದ್ದರು. ಧ್ಯಾನ್ ಚಂದ್ ತಮ್ಮ ವೃತ್ತಿ ಜೀವನದಲ್ಲಿ 570 ಗೋಲುಗಳನ್ನು ಗಳಿಸಿದರು ಮತ್ತು ಭಾರತಕ್ಕೆ ಹಾಕಿಯ ಅತ್ಯುತ್ತಮ ಯುಗವನ್ನು ನೀಡಿದರು. ಅವರ ಜನ್ಮದಿನವಾದ ಆಗಸ್ಟ್ 29 ಅವರ ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೆಹಲಿಯ ಒಂದು ಕ್ರೀಡಾಂಗಣಕ್ಕೆ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರನ್ನು ಇಡಲಾಗಿದೆ. ಜತೆಗೆ ಅವರ ಹೆಸರಿನಲ್ಲಿ ಕ್ರೀಡಾ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಮೇಜರ್ ಧ್ಯಾನ್ ಚಂದ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. 1971 ಡಿಸೆಂಬರ್ 3ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವು ಪ್ರಾರಂಭವಾಯಿತು. ಇದು ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ನಿರ್ಣಾಯಕ ಹಂತವಾಗಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಸೇನೆಯು ನಡೆಸುತ್ತಿದ್ದ ದೌರ್ಜನ್ಯ ಮತ್ತು ಲಕ್ಷಾಂತರ ನಿರಾಶ್ರಿತರು ಭಾರತಕ್ಕೆ ಆಗಮಿಸಿದ್ದರಿಂದ ಈ ಯುದ್ಧವು ಅನಿವಾರ್ಯವಾಯಿತು. ಪಾಕಿಸ್ತಾನವು ಭಾರತದ 11 ವಾಯುನೆಲೆಗಳ ಮೇಲೆ ದಾಳಿ ಮಾಡುವ ಮೂಲಕ ಆಪರೇಷನ್ ಚಂಗೇಜ್ ಖಾನ್ ಅನ್ನು ಪ್ರಾರಂಭಿಸಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತೀಯ ಸೇನೆಯು ಪೂರ್ವ ಮತ್ತು ಪಶ್ಚಿಮ ರಂಗಗಳಲ್ಲಿ ಅಧಿಕಾರ ವಹಿಸಿಕೊಂಡಿತು. ಈ ಯುದ್ಧದ ಮುಖ್ಯ ಉದ್ದೇಶ ಪೂರ್ವ ಪಾಕಿಸ್ತಾನವನ್ನು ಸ್ವತಂತ್ರಗೊಳಿಸುವುದು ಮತ್ತು ಅಲ್ಲಿ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಸ್ಥಾಪಿಸುವುದಾಗಿತ್ತು. 1971 ಡಿಸೆಂಬರ್ 16ರಂದು ಪಾಕಿಸ್ತಾನಿ ಸೇನೆಯ ಜನರಲ್ ನಿಯಾಜಿ ಢಾಕಾದಲ್ಲಿ ಭಾರತೀಯ ಸೇನೆ ಮತ್ತು ಬಾಂಗ್ಲಾದೇಶ ಮುಕ್ತಿವಾಹಿನಿಗೆ ಶರಣಾದಾಗ ಯುದ್ಧವು ಕೊನೆಗೊಂಡಿತು. ಈ ಶರಣಾಗತಿಯು ಇತಿಹಾಸದಲ್ಲಿ ಅತಿ ದೊಡ್ಡ ಸೇನಾ ಶರಣಾಗತಿಯಾಗಿದ್ದು, ಇದರಲ್ಲಿ 93,000 ಪಾಕಿಸ್ತಾನಿ ಸೈನಿಕರು ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದರು. ಈ ಯುದ್ಧವು ಕೇವಲ 13 ದಿನಗಳ ಕಾಲ ನಡೆಯಿತು. ಇದು ಇತಿಹಾಸದಲ್ಲಿ ಕಡಿಮೆ ದಿನಗಳ ಕಾಲ ನಡೆದ ಆದರೆ ನಿರ್ಣಾಯಕ ಯುದ್ಧಗಳಲ್ಲಿ ಒಂದಾಗಿದೆ. ಅಂತಾರಾಷ್ಟ್ರೀಯ ವಿಶೇಷಚೇತನರ ದಿನವನ್ನು ಡಿಸೆಂಬರ್ 3ರಂದು ಆಚರಿಸಲಾಗುತ್ತದೆ. ಇದು ದಿವ್ಯಾಂಗರ ಹಕ್ಕುಗಳು ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ವಿಶೇಷಚೇತನರ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 1992ರಲ್ಲಿ ಈ ದಿನವನ್ನು ಆಚರಿಸುವುದಾಗಿ ಘೋಷಿಸಿತು. ವಿಶೇಷಚೇತನರ ಹಕ್ಕುಗಳನ್ನು ರಕ್ಷಿಸುವುದು ಮಾತ್ರವಲ್ಲದೆ ಅವರಿಗಾಗಿ ಅಂತರ್ಗತ ಮತ್ತು ಸಮಾನ ಸಮಾಜವನ್ನು ರಚಿಸುವ ಪ್ರಯತ್ನಗಳನ್ನು ಉತ್ತೇಜಿಸುವುದು ಈ ದಿನದ ಉದ್ದೇಶ. ವಿಶೇಷಚೇತನರಿಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಇತರ ಅವಕಾಶಗಳ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ಅನೇಕ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳನ್ನು ನಡೆಸಲಾಗುತ್ತಿದೆ. ಇದಲ್ಲದೆ ವಿಶೇಷಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ ಸಮಾನವಾಗಿ ಸೇರಿಸಲು ಈ ದಿನವು ಸಮಾಜದಲ್ಲಿನ ಮನಸ್ಥಿತಿ ಮತ್ತು ಗ್ರಹಿಕೆಗಳನ್ನು ಬದಲಾಯಿಸುವ ಮಾಧ್ಯಮವಾಗಿದೆ.